ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಸುವರ್ಣಗೆಡ್ಡೆ ಪಲ್ಯ ಉಪ್ಪು ಕರಿ ಮಾಡೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು 250 ಗ್ರಾಮ್ನಷ್ಟು ಸುವರ್ಣಗೆಡ್ಡೆ, ಯಾಮ್, ಇದನ್ನು ನಾನು ಸಣ್ಣಕ್ಕೆ ತುಂಡು ಮಾಡಿ ಇಟ್ಕೊಂಡಿದ್ದೇನೆ. ಈ ರೀತಿ ನೀವು ಸಣ್ಣಕ್ಕೆ ತುಂಡು ಮಾಡಿ. 1/2 ಟೀ ಸ್ಪೂನ್ ಅಷ್ಟು ಮಸ್ಟರ್ಡ್ ಸೀಡ್ಸ್ ಸಾಸಿವೆ, 1/4 ಟೀ ಸ್ಪೂನ್ ಅಷ್ಟು ಮೇಥಿ ಸೀಡ್ಸ್ ಮೆಂತೆಕಾಳು, 1/4 ಟೀ ಸ್ಪೂನ್ ಅಷ್ಟು ಟರ್ಮರಿಕ್ ಅರಸಿನ, ಚಿಟಕ್ಕಿಯಷ್ಟು ಹಿಂಗ್ ಹೆಸಫಟೀಡ, 2 ಡ್ರೈ ರೆಡ್ ಚಿಲ್ಲಿ, 1 ಕಡ್ಡಿ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಇಲ್ಲಿಗ ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ಕೊಕೊನಟ್ ಆಯಿಲ್ ತೆಂಗಿನ ಎಣ್ಣೆ ಹಾಕೋಣ. ಎಣ್ಣೆ ಬಿಸಿಯಾಗಲಿ. ಎಣ್ಣೆ ಬಿಸಿಯ ನಂತರ ಸಾಸಿವೆ ಮಸ್ಟರ್ಡ್ ಸೀಡ್ಸ್ ಹಾಕೋಣ. ಅದು ಕ್ರ್ಯಾಕಲ್ ಆಗಲಿ. ಈಗ ಸಾಸಿವೆ ಕ್ರ್ಯಾಕಲ್ ಆದ ನಂತರ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು ಹಾಕೋಣ. ಅದರ ಜೊತೆನೆ ಡ್ರೈ ರೆಡ್ ಚಿಲ್ಲಿ ತುಂಡು ಮಾಡಿ ಹಾಕೊಳ್ಳಿ. ಸ್ವಲ್ಪ ಎಣ್ಣೆಯಲ್ಲಿದು ಫ್ರೈ ಆಗಲಿ. ಈಗ ನಾವು ಇದಕ್ಕೆ ಹಿಂಗ್ ಹೆಸರುಪುಡಿ ಹಾಕೋಣ. ಆನಂತರ ಮೇಥಿ ಸೀಡ್ಸ್ ಮೆಂತೆಕಾಳು. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಣ. ಒಂದು 2 to 3 ಸೆಕೆಂಡ್ ಸಾಕು, ಜಾಸ್ತಿ ಬೇಡ. ಆನಂತರ ನಾವೀಗ ಸುವರ್ಣಗೆಡ್ಡೆ ಹಾಕೋಣ. ಇಲ್ಲಿ ತನಕ ಅದರ ಜೊತೆನೆ ಸಾಲ್ಟ್, ಉಪ್ಪು ರುಚಿಗೆ ತಕ್ಕಷ್ಟು. ಆನಂತರ ಟರ್ಮರಿಕ್ ಅರಸಿನ. ಸೊ ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಣ. ಲೋ ಫ್ಲೇಮಲ್ಲಿ ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೋಣ. ಒಳ್ಳೆ ರೀತಿ ಮಿಕ್ಸ್ ಮಾಡಿ. ಈಗ ನಾವು ಒಂದು ಅರ್ಧ ಗ್ಲಾಸ್ನಷ್ಟು ವಾಟರ್ ನೀರು ಹಾಕೋಣ. ನಾವು ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕುಕ್ ಆಗಲಿಕ್ಕೆ ಬೇಯಲಿಕ್ಕೆ ಬಿಡುವ. ಈಗ ಇಲ್ಲಿ ಸುವರ್ಣಗೆಡ್ಡೆ 70% ಕುಕ್ ಆಗ್ತಾ ಬೇಯ್ತಾ ಬರುವಾಗನೇ ನಾವೊಂದು 2 ರಿಂದ 3 ಟೇಬಲ್ ಸ್ಪೂನ್ ತೆಂಗಿನ ತುರಿ ಕೊಕೊನಟ್ ಗ್ರೇಟೆಡ್ ಫ್ರೆಶ್ ಹಾಕೋಣ. ನಂಗೆ ಆಗ ಹೇಳಲಿಕ್ಕೆ ಮರ್ತೋಯ್ತು. ಒಮ್ಮೆ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಪುನಃ ಇದನ್ನು ಬಾಯಿ ಮುಚ್ಚಿ ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡುವ. ಸೊ ಸುವರ್ಣಗೆಡ್ಡೆ ಒಳ್ಳೆ ರೀತಿ ಬೆಂದಿದೆ, ಸಾಕು. ಸುವರ್ಣಗೆಡ್ಡೆ ಉಪ್ಪು ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ.